ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು 84 ಮತ್ತು 85ನೇ ದಿವಸದ ಡೇ ಏನು ತಿಂದೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೇನೆ. ಇವತ್ತೊಂದು ಹೈ ಪ್ರೋಟೀನ್ ದೋಸೆ ಮಾಡಿಕೊಂಡಿದ್ದೇನೆ. ಈ ದೋಸೆ ಮಾಡಿ ಈ ಹಿಟ್ಟು ಮಾಡಲಿಕ್ಕೆ ಇದು ಸಿಪ್ಪೆ ಇದ್ದ ಉದ್ದಿನಕಾಳು ಇರುತ್ತಲ್ಲ, ಆ ಥರ ಫೈಬರ್ ಜಾಸ್ತಿ ಆಗಿರುತ್ತೆ. ಕಪ್ಪು ಉದ್ದಿನಬೇಳೆ ಅಲ್ಲ, ಅದರಲ್ಲಿ ಸಿಪ್ಪೆ ಇರ್ತದೆ ಉದ್ದಿನ ಕಾಳಿನಲ್ಲಿ. ಆ ಥರ ಉದ್ದಿನ ಕಾಳನ್ನು ತಗೊಂಡಿದ್ದೇನೆ. 1 ಕಪ್ಪಷ್ಟು ಉದ್ದಿನ ಕಾಳು, ಆಮೇಲೆ ಗುಂಡು ಉದ್ದಿನ ಕಾಳು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೇನೆ, ಒಂದು ಮುಷ್ಟಿಯಷ್ಟು. ಆಮೇಲೆ 2 ಕಪ್ ಅಕ್ಕಿ ಹಾಕ್ಕೊಂಡಿದ್ದೇನೆ. ಆಮೇಲೆ ಕಡಲೆ, ಶೇಂಗಾ ಹಾಕ್ಕೊಂಡಿದ್ದೇನೆ. ಕಡಲೆ ಅಂತ ಹೇಳಿದರೆ ಕೆಂಪು ಕಡಲೆ ಅಂತ ಹೇಳ್ತೇವಲ್ಲ, ಅದು ಹಾಕಿದ್ದೇನೆ. ಮತ್ತು 1/4 ಕಪ್ಪಷ್ಟು ಶೇಂಗಾ ಹಾಕ್ಕೊಂಡಿದ್ದೇನೆ. ಆಮೇಲೆ ಸ್ವಲ್ಪ ಹೆಸರು ಬೇಳೆ ಕೂಡ ಹಾಕ್ಕೊಂಡಿದ್ದೇನೆ. ಎಲ್ಲ ಹೈ ಪ್ರೋಟೀನ್ ದೋಸೆ ಅಂತೇಳಿ ಹೇಳ್ಬೋದು ಇದನ್ನು. ನಾನು ಇದನ್ನು ಇದು ನೆನೆಸಬೇಕಾದ್ರೆ ವೀಡಿಯೋ ಮಾಡಲಿಕ್ಕೆ ಮಿಸ್ ಆಯಿತು ನನಗೆ, ಹಾಗಾಗಿ ಏನೆಲ್ಲ ಹಾಕಿದ್ದೇನೆ ಅಂತ ಹೇಳಿದ್ದು. ಅಕ್ಕಿ 2 ಕಪ್ಪಷ್ಟಿದೆ. ಅದರಲ್ಲಿ ಏನು ಅಳತೆಯಲ್ಲಿ ಏನು ತೊಂದರೆ ಇಲ್ಲ. ನಿಮಗೆ ಎಲ್ಲ ಕಾಳುಗಳನ್ನು ಹಾಕಿ ಈ ಥರ ಹೈ ಪ್ರೋಟೀನ್ ದೋಸೆ ಮಾಡ್ಕೊಳ್ಬೋದು. ಎಲ್ಲವನ್ನು ಒಟ್ಟಿಗೆ ನೆನೆಸಿ ಸ್ವಲ್ಪ ಅವಲಕ್ಕಿ ಕೂಡ ಹಾಕ್ಕೊಂಡಿದ್ದೇನೆ, ಒಂದು ಸ್ವಲ್ಪ ಮೆಂತೆ ಕೂಡ ಹಾಕ್ಕೊಂಡಿದ್ದೇನೆ. ಇಷ್ಟು ಹಾಕಿ ನೆನೆಸಿ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಟರೆ ಮರುದಿವಸ ಚೆನ್ನಾಗಿ ಹುಳಿ ಬರ್ತದೆ, ದೋಸೆ ಮಾಡ್ಕೊಳ್ಬೋದು. ಅದು ತುಂಬ ಒಳ್ಳೆಯದು ಈ ರೀತಿ ಹೈ ಪ್ರೋಟೀನ್ ದೋಸೆ ಮಾಡಿದರೆ. ಇದಕ್ಕೆ ನೀವು ಮೇಲಿಂದ ಬೇಕಾದರೆ ಪನ್ನೀರ್ ಹಾಕ್ಕೊಂಡು ತಿನ್ಬೋದು, ಅಥವಾ ಎಗ್ ತಿನ್ನುವವರಾಗಿದ್ದರೆ ಮೇಲಿಂದ ಎಗ್ ಹಾಕ್ಕೊಂಡು ಎಗ್ ದೋಸೆ ಮಾಡಿದರೆ ಒಳ್ಳೆ ಹೈ ಪ್ರೋಟೀನ್ ದೋಸೆ ಆಗ್ತದೆ. ಆ ರೀತಿ ಬೇಕಾದರೂ ನೀವು ಮಾಡಿಕೊಂಡು ತಿನ್ಬೋದು. ಇದು ನನ್ನ 84ನೇ ದಿವಸದ ಮಾರ್ನಿಂಗ್ ಬ್ರೇಕ್ಫಾಸ್ಟು. ಮಾರ್ನಿಂಗ್ ಡ್ರಿಂಕ್ ಅಂತ ಹೇಳಿ ನಾನೀಗ ಜೀರಾ ವಾಟರನ್ನು ಕುಡಿತಾ ಇದ್ದೇನೆ. ನೀರಿಗೆ ಜೀರಿಗೆ ಹಾಕಿ ಕುದಿಸಿ ಕುಡಿಯೋದು. ಜೊತೆಗೆ ಬೇಕಾದರೆ ನೀವು ಬಡೆ ಸೊಪ್ಪು ಅಥವಾ ಸೋಂಪಿನ ಕಾಳನ್ನು ಕೂಡ ಸೇರಿಸ್ಕೊಳ್ಬೋದು, ಅಥವಾ ಕೊತ್ತಂಬರಿ ಕಾಳನ್ನು ಕೂಡ ಸೇರಿಸ್ಕೊಳ್ಬೋದು. ಥೈರಾಯ್ಡ್ ಎಲ್ಲ ಇದ್ದವರು ಕೊತ್ತಂಬರಿ ಕಾಳನ್ನು ಹಾಕಿ ಕುದಿಸಿ ನೀರು ಕುಡಿದ್ರೆ ತುಂಬ ಒಳ್ಳೆಯದು. ಕೊತ್ತಂಬರಿ ಕಾಳನ್ನು ಮೊದಲಿನ ದಿವಸ ನೆನೆಸಿಬಿಟ್ಟು ಆಮೇಲೆ ಮರುದಿವಸ ಆ ನೀರನ್ನು ಕುಡಿದ್ರೂ ಕೂಡ ಥೈರಾಯ್ಡಿಗೆ ತುಂಬಾ ಒಳ್ಳೆಯದು, ಅದರಲ್ಲಿ ಕಡಿಮೆ ಆಗ್ತದೆ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ, ತೆಂಗಿನಕಾಯಿ ಹಾಕಿ, ಸ್ವಲ್ಪ ಪುಟಾಣಿ ಕಾಳು ಹಾಕಿ ಚಟ್ನಿ ಮಾಡಿಕೊಂಡಿದ್ದೆ ದೋಸೆಗೆ. ಈ ದೋಸೆಗೆ ನೀವು ಮಕ್ಕಳಿಗೆಲ್ಲ ಮಾಡಿಕೊಡೋದಾದರೆ ಬಟಾಟೆ ಬಾಜಿ, ಯಾವುದಾದ್ರೂ ಕುರ್ಮಾ, ಗಸಿ ಆ ಥರ ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು, ತುಂಬ ಟೇಸ್ಟಿಯಾಗಿರ್ತದೆ. ಇದು ಸ್ವಲ್ಪ ಕಪ್ಪು ಅಥವಾ ಒಂಥರ ಕಲರ್ ಬರಲಿಕ್ಕೆ ಕಾರಣ ಅದೇ ಸಿಪ್ಪೆ ಇದ್ದ ಉದ್ದಿನ ಕಾಳನ್ನು ಹಾಕಿದ ಕಾರಣ ಆ ರೀತಿ ಫೈಬರ್ ಅದರದ್ದು ಬರುವಂಥದ್ದು. ದೋಸೆ ಚೆನ್ನಾಗಿತ್ತು ಅಂತ ಹೇಳಿ 2 ಅಲ್ಲ 3 ದೋಸೆ ತಿಂದಿದ್ದೇನೆ ಬೆಳಿಗ್ಗೆ. ಅಯ್ಯೋ ಏನು ಮಾಡೋದು ಅಂತೇಳಿ ಆಯಿತು, ಜಾಸ್ತಿ ಆಯಿತಾ ಕ್ಯಾಲೋರಿ ಅಂತೇಳಿ ಒಂಥರ ಗಿಲ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಮಧ್ಯಾಹ್ನ ಊಟ ಕಟ್ ಮಾಡಿದೆ, ಓವರ್ನೈಟ್ ಓಟ್ಸನ್ನು ಮಾಡಿ ತಿಂದೆ. 3 ಸ್ಪೂನಷ್ಟು ಚಾಕ್ಲೇಟ್ ಓಟ್ಸನ್ನು ಹಾಕ್ಕೊಂಡೆ, ಅದಕ್ಕೊಂದು 2 ಖರ್ಜೂರ, ಹಾಗೆ ಪುಟಾಣಿ ಕಾಳು ಹಾಕ್ಕೊಂಡಿದ್ದೇನೆ, 1 2 ಸ್ಪೂನ್ ಆಗುವಷ್ಟು. ಆಮೇಲೆ ಅದಕ್ಕೆ ಕ್ಯಾರೆಟ್ ತುರಿದು ಹಾಕ್ಕೊಂಡೆ. ಅದ್ರ ಜೊತೆಗೆ ಒಂದು ಇಡೀ ಕ್ಯಾರೆಟನ್ನು ಮಧ್ಯಾಹ್ನ ತಿಂದಿದ್ದೇನೆ, ಫೈಬರ್ ಇರಲಿ ಅಂತ ಹೇಳಿ. ಒಂದು ಇಡೀ ಕ್ಯಾರೆಟ್ ನೀವು ತಿಂದರೂ ಕೂಡ ಅದರಲ್ಲಿ ತುಂಬ ಲೋ ಕ್ಯಾಲೋರಿ, 30 ಕ್ಯಾಲೋರಿ ಕೂಡ ಆಗೋದಿಲ್ಲ. ಒಂದು ದೊಡ್ಡ ಕ್ಯಾರೆಟಲ್ಲಿ ಕೂಡ ತುಂಬ ಲೋ ಕ್ಯಾಲೋರಿ, ಹಾಗೆ ಹೈ ಫೈಬರ್. ಕ್ಯಾರೆಟನ್ನು ಆರಾಮ್ಸೆ ತಿನ್ಬೋದು, ಅದನ್ನು ಸೇರಿಸ್ಕೊಂಡು ತಿಂದೆ. ಮತ್ತು ಇದಕ್ಕೆ ಆ್ಯಪಲ್, ಬಾಳೆಹಣ್ಣು ಆ ಥರ ಯಾವ ಫ್ರೂಟ್ಸ್ ಕೂಡ ಹಾಕ್ಕೊಳ್ಳಿಲ್ಲ. ಮತ್ತು ಬೆಳಿಗ್ಗೆ ಹೆವಿಯಾಗಿ ತಿಂದಿದ್ದೆ ಅಲ್ಲ ದೋಸೆ, ಹಾಗಾಗಿ ಅದನ್ನು ಮ್ಯಾನೇಜ್ ಮಾಡುವ ಅಂತ ಹೇಳಿ ಮಧ್ಯಾಹ್ನ ಈ ರೀತಿ ತಿಂದೆ. ಆದರೂ ಕೂಡ ಏನೂ ತಿನ್ನದೆ ಉಪವಾಸ ಮಾಡಬಾರ್ದು. ನಾವು ಎಲ್ಲಿಯಾದರೂ ಒಂದು ಜಾಸ್ತಿ ತಿಂದೆವು, ಕ್ಯಾಲೋರಿ ಜಾಸ್ತಿ ಆಯಿತು ಅಂತೇಳಿ ನಮಗೆ ಅನಿಸಿದ್ರು ಕೂಡ ಅದನ್ನು ಫುಲ್ ಕಟ್ ಮಾಡಬೇಕು ಅಂತೇಳಿ ಉಪವಾಸ ಇರಬೇಡಿ. ಉಪವಾಸ ಇತ್ತು ಅಂತ ಹೇಳಿದರೆ ಒಂದು ಹೊತ್ತು ಉಪವಾಸ ಇದ್ದರೆ ಸಾಯಂಕಾಲಕ್ಕೆ ಆಗುವಾಗ ಮತ್ತೆ ನಿಮಗೆ ಸಿಕ್ಕಾಪಟ್ಟೆ ಹಸಿವಾಗ್ತದೆ, ಏನೇನೋ ಕ್ರೇವಿಂಗ್ಸ್ ಬರ್ತದೆ, ಜೋರು ತಿನ್ನುವ ಅಂತೇಳಿ ಆಗ್ತದೆ. ನಾವು ಮತ್ತೆ ವರ್ಕೌಟ್ ಎಲ್ಲ ಮಾಡ್ತೇವಲ್ಲ, ಹಾಗಾಗಿ ಅದು ಮ್ಯಾನೇಜ್ ಆಗ್ತದೆ, ತೊಂದರೆ ಇಲ್ಲ. ನೆಕ್ಸ್ಟ್ ಡೇಯಿಂದ ಕರೆಕ್ಟಾಗಿ ಮಾಡಿದರೆ ಆಯಿತು. ಅಂದರೆ ದೋಸೆ ತುಂಬ ಇಷ್ಟ ಆಗಿತ್ತು ನನಗೆ, ಹಾಗಾಗಿ 2 ದೋಸೆ ತಿನ್ನಲು ಮತ್ತೊಂದು ಚಿಕ್ಕ ದೋಸೆ ಮಾಡಿಕೊಂಡು 3 ದೋಸೆ ತಿಂದಿದ್ದೆ. ಹಾಗೆ ಜಾಸ್ತಿ ಆಯ್ತಲ್ಲ ಅಂತೇಳಿ ಅನ್ನಿಸ್ತು. ಇದು ನೆಕ್ಸ್ಟ್ ಡೇ 84 ಆದಮೇಲೆ 85. 84ನೇ ದಿವಸ ನೈಟ್ ಡಿನ್ನರಿಗೆ ಕೂಡ ನಾನು ಅದೇ ದೋಸೆಯನ್ನು ಮಾಡಿಕೊಂಡು ತಿಂದಿದ್ದೆ. ಮಧ್ಯಾಹ್ನ ಓವರ್ನೈಟ್ ಓಟ್ಸ್ ತಿಂದಿದ್ದೆ ಅಲ್ವಾ, ಡಿನ್ನರಿಗೆ 1 ದೋಸೆಯನ್ನು ಮಾಡಿಕೊಂಡು ತಿಂದಿದ್ದೆ. ಜೊತೆಗೆ ನೀವು ತರಕಾರಿ, ಸಲಾಡ್ ಆ ಥರ ಏನಾದರೂ ಸೇರಿಸ್ಕೊಳ್ಬೋದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಜೀರಾ ವಾಟರನ್ನು ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಸೋಂಪಿನ ಕಾಳು ಕೂಡ ಹಾಕ್ಕೊಂಡು ಚೆನ್ನಾಗಿ 2 ರಿಂದ 3 ನಿಮಿಷ ಕುದಿಸಿಕೊಳ್ಬೇಕು. ಗ್ರೀನ್ ಟೀ ಥರ ಆ ಥರ ಒಂದು ಟೀಯನ್ನು ಮಾಡಿಕೊಂಡು ಕುಡಿಬೇಕು. ನನಗೆ ಯಾವುದೇ ರೀತಿಯ ಗ್ರೀನ್ ಟೀ ಆಗಿರ್ಬೋದು, ಬೇರೆ ಟೀಗಳು ಯಾವುದು ಕೂಡ ಅಷ್ಟೇನು ಇಷ್ಟ ಆಗಲ್ಲ. ಮನೆಯಲ್ಲೇ ಮಾಡುವಂಥ ಈ ಥರ ಜೀರಾ ಟೀ ಅಥವಾ ಕೊತ್ತಂಬರಿ ಕಾಳೆಲ್ಲ ಹಾಕಿ ಮಾಡುವಂತಹ ಕಷಾಯ, ಅದು ತುಂಬಾ ಬೆಸ್ಟ್. ನಮ್ಮ ಜೀರ್ಣಕ್ರಿಯೆಯನ್ನು ಕೂಡ ಅದು ಉತ್ತಮಗೊಳಿಸ್ತದೆ. ಆಮೇಲೆ
ಮೆಟಬಾಲಿಸಮ್ ಅಂತ ಹೇಳ್ತಾರೆ, ಅದನ್ನು ಇನ್ಕ್ರೀಸ್ ಮಾಡ್ತದೆ. ಹೊಟ್ಟೆ ಫ್ಯಾಟನ್ನು ಕರಗಿಸಲಿಕ್ಕೆ ತುಂಬಾ ಸಹಾಯ ಮಾಡ್ತದೆ. ಯಾರು ಹೇಳ್ತಾರೆ ಈಗ ಜೀರಾ ಕಷಾಯ ಕುಡಿದ ಕೂಡಲೇ ಹೊಟ್ಟೆ ಕಡಿಮೆ ಆಗ್ತದೆ ಅಂತ, ಖಂಡಿತ ಇಲ್ಲ. ಜೀರಾ ಕಷಾಯದಲ್ಲಿ ಏನು ಹೊಟ್ಟೆ ಕಡಿಮೆ ಆಗೋದಿಲ್ಲ, ಆದರೆ ಅದು ಫ್ಯಾಟ್ ಬರ್ನ್ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ, ನಮ್ಮ ಮೆಟಬಾಲಿಸಮನ್ನು ಇನ್ಕ್ರೀಸ್ ಮಾಡ್ತದೆ. ನೆಕ್ಸ್ಟ್ 85ನೇ ದಿವಸ ಕೂಡ ಮಾರ್ನಿಂಗ್ ಅದೇ ಹಿಟ್ಟನ್ನು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಈ ಒಂದು ಬೌಲ್ಗೆ ಹಾಕ್ಕೊಂಡು 2 ಸೌಟಷ್ಟು ಹಿಟ್ಟು ಹಾಕಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಸರಿ ಮಾಡಿ ನೆಕ್ಸ್ಟ್ ಡೇ ಕೂಡ ದೋಸೆ ಮಾಡ್ಕೊಳ್ತಾ ಇದ್ದೇನೆ. ಇದು ಹಿಟ್ಟು ಸುಮಾರಿದೆ, ಹಾಗಾಗಿ ಈ ಇನ್ನೂ 2-3 ದಿವಸ ಇದೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದೆ. ಸೇಮ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದೇ ದೋಸೆ, ಹಾಗೆ ಈ ಡಿನ್ನರಿಗೆ ಕೂಡ ಇದೇ ದೋಸೆ. ನನಗೆ ಇದರಿಂದ ತುಂಬ ಈಸಿ ಆಗ್ತದೆ ಅಡುಗೆ ಮಾಡ್ಕೊಳ್ಳೋದು ಕೂಡ. ಬೆಳಗ್ಗೆ ಏನಪ್ಪ ತಿಂಡಿ ಅಂತ ಹೇಳಿ ಯೋಚನೆ ಮಾಡೋದು ಕೂಡ ತಪ್ಪುತ್ತೆ. 3 ಅಥವಾ 4 ದಿವಸ ಇದೇ ರೀತಿ ಬ್ರೇಕ್ಫಾಸ್ಟ್ ಇರ್ತದೆ, ಡಿನ್ನರು ಸೇಮ್ ಇರ್ತದೆ. ಮತ್ತು ಸೇಮ್ ಡಯಟ್ ಫಾಲೋ ಮಾಡಿದರೆ ತುಂಬಾ ಒಳ್ಳೆಯದು ಅಂತೇಳಿ ಹೇಳ್ತಾರೆ, ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂಥೇಳಿ. ವೆಯ್ಟ್ ಕಡಿಮೆ ಆಗ್ತಾ ಇದೆ. ನಾನು 90 ಡೇಸ್ ಒಂದು ವೀಡಿಯೋನ ಹಾಕ್ತೇನಲ್ಲ, ಆ ದಿವಸ ನಿಮಗೆ ನಾನು ವೀಡಿಯೋನ ಎಷ್ಟಿದೆ ವೆಯ್ಟ್ ಅನ್ನೋದನ್ನು ನಿಮಗೆ ತೋರಿಸ್ತೇನೆ. ನೆಕ್ಸ್ಟು ಯಾವ ಸ್ಟೆಪ್ ತಗೊಳ್ತಾನೆ ಅನ್ನೋದನ್ನು ಕೂಡ ಮುಂದೆ ತಿಳಿಸಿಬಿಟ್ಟು 90 ಡೇಸ್ ಚಾಲೆಂಜನ್ನು ಕಂಪ್ಲೀಟ್ ಮಾಡ್ತೇನೆ. ಇದು 85ನೇ ದಿವಸದ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ದೋಸೆ ತುಂಬ ಚೆನ್ನಾಗಿ ಬರ್ತದೆ. ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕಾಯಿಸಿದರೆ ಕ್ರಿಸ್ಪಿ ದೋಸೆ ಕೂಡ ರೆಡಿ ಆಗ್ತದೆ. ಇವತ್ತು ಕೂಡ ಅದೇ ಚಟ್ನಿ, ಅದೇ ದೋಸೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸೇಮ್ ಇತ್ತು. ಫ್ರೆಂಡ್ಸ್, ವೆಯ್ಟ್ ಲಾಸ್ ಜರ್ನಿ ಅಂತ ಹೇಳಿದರೆ ಬರೀ ವೆಯ್ಟ್ ಲಾಸ್ ಆಗೋದು 1 ವಾರ 1 ತಿಂಗಳಲ್ಲಿ ಏನು ನಾವು ರಿಸಲ್ಟ್ ಕಾಣಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದು ಒಂದು ಏಜಲ್ಲಿ ನಮಗೆ ಇನ್ನೂ ಕೂಡ ಕಷ್ಟ ಇದೆ. ಒಳ್ಳೆಯ ರೀತಿಯಲ್ಲಿ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು, ವೆಯ್ಟ್ ಲಾಸ್ ಆಗಬೇಕು ಅಂತ ಇದ್ದರೆ ಕನ್ಸಿಸ್ಟೆನ್ಸಿ ಹೇಳೋದು ತುಂಬಾ ಇಂಪಾರ್ಟೆಂಟ್. ತಾಳ್ಮೆ ಇರಲಿ. 1 ವಾರ ಮಾಡೋದು ಮತ್ತು 4 ದಿನ ಮಾಡಲಿಕ್ಕಿಲ್ಲ, ಅಥವಾ ವೀಕೆಂಡ್ ಚೀಟ್ ಮೀಲ್ ಮಾಡೋದು, ಆ ಥರ ಮಾಡಿದರೆ ರಿಸಲ್ಟ್ ಖಂಡಿತ ಬರೋದಿಲ್ಲ. ಎಲ್ಲರೂ 4 ದಿನ ಮಾಡ್ತಾರೆ, 5ನೇ ದಿನ 1 ದಿನ ತಿಂದರೆ ಏನಾಗೋದಿಲ್ಲ ಅಂತ ಹೇಳಿ ತಿಂದು ಬಿಡೋದು. ಆ ರೀತಿ ಮಾಡಿದರೆ ರಿಸಲ್ಟ್ ಖಂಡಿತ ಬರೋದಿಲ್ಲ. ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡಲೇಬೇಕು. ಯಾಕೆಂದರೆ ನೀವು 1 ವಾರ ಸ್ಟ್ರಿಕ್ಟಾಗಿ ಎಲ್ಲ ಮಾಡಿರ್ತೀರ, ಅದೇ ಲಾಸ್ಟ್ ವೀಕೆಂಡ್ ನಿಮಗೆ ಕಂಟ್ರೋಲ್ ತಪ್ಪಿ ಸರಿ ತಿಂತೀರ. ಆಗ ಏನಾಗುತ್ತೆ ಅಂದರೆ ನೀವು 1 ವಾರ ಮಾಡಿದ ಡಯಟ್ ಕೂಡ ವೇಸ್ಟ್ ಆಗುತ್ತೆ. ಹಾಗಾಗಿ ಚೀಟ್ ಮೀಲ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಬೇಕು. ಅದಕ್ಕಿಂತ ವೀಕ್ ಡೇಸಲ್ಲೇ ನೀವು ಯಾವುದಾದ್ರೂ ಕೆಲವು ದಿನಗಳಲ್ಲಿ ಸಣ್ಣ ಮಟ್ಟಿನ ಚೀಟ್ ಮಾಡಿದರೂ ತೊಂದರೆ ಇಲ್ಲ. ಈಗ ನಾನು ಮೊನ್ನೆ 2 ದೋಸೆ ತಿನ್ನುವಲ್ಲಿ 3 ದೋಸೆ ತಿಂದೆ, ಅದು ಓಕೆ, ತೊಂದರೆ ಇಲ್ಲ, ಮ್ಯಾನೇಜ್ ಆಗ್ತದೆ. ಅಲ್ಲಿ ಕ್ಯಾಲೋರಿ ಮ್ಯಾನೇಜ್ ಆಗ್ತದೆ. ಮತ್ತು ಸ್ವೀಟ್ ಆ ಥರ ತಿನ್ನೋದಾದರೂ ಅಷ್ಟೇ, ಕ್ವಾಂಟಿಟಿ ಪ್ರಮಾಣ ಎಲ್ಲ ಕಡಿಮೆ ಮಾಡಿ ಒಂದು ಸಣ್ಣ ತುಂಡು ತಿಂತು ಅಂತ ಹೇಳಿದ್ರು ನಿಮಗೇನೂ ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಅದು ಬಿಟ್ಟು ಎಲ್ಲ 3 ಮೀಲನ್ನು ಕೂಡ ಚೀಟ್ ಮಾಡಿಕೊಂಡು ಇವತ್ತು ಸಂಡೇ, ಇವತ್ತು ಡಯಟ್ ಇಲ್ಲ ಅಂಥೇಳಿ ಸರಿ ತಿಂದರೆ 1 ವಾರದ ಡಯಟ್ ನೀರಿನಲ್ಲಿ ಹೋಮ ಮಾಡಿದಾಗೆ. ಇದು ನೆಕ್ಸ್ಟ್ ಮಧ್ಯಾಹ್ನ ಊಟ ಸಾರು ಮಾಡಿದ್ದೆ, ಬದನೆ ಪಲ್ಯ ಇತ್ತು, ಅದನ್ನು ಬಿಸಿ ಮಾಡಿ ತಿಂದೆ. ಸ್ವಲ್ಪ ಉಪ್ಪಿನಕಾಯಿ ಮೊಸರು ಹಾಕ್ಕೊಂಡು ಊಟ ಮಾಡಿದೆ. 85ನೇ ದಿವಸ ಮಧ್ಯಾಹ್ನದ ನನ್ನ ಊಟ ಇದಾಗಿತ್ತು. ಫ್ರೆಂಡ್ಸ್, ನನ್ನ 2 ದಿವಸದ ಡಯಟ್ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಥ್ಯಾಂಕ್ ಯು.